आप देख रहे हैं बीजापुर इन्फो। मैं आपके साथ जाफर कलादगी। इंडी टाउन के पूर्व एमएलए रविकांत पाटिल ने कल इंडी टाउन में एक प्रेस कॉन्फ्रेंस करते हुए बीजेपी के बजाय जेडीएस प्रत्याशी डॉक्टर सुनीता चौहान को समर्थन करने का किया ऐलान। इसी दौरान रमेश जिगजिनगी और बीजेपी की नीतियों के खिलाफ रविकांत पाटिल ने खोला मोर्चा। इस मौके पर शांति समाज एनजीओ के चेयरमैन अयूब नाटिकर और अन्य लोग रहे मौजूद। 3 टिಕೆಟ್ ಕೇಳಿದೆ ಸುಳ್ಳು ಹೇಳಿ ನಾನು ಟಿಕೆಟ್ ಕಟ್ ಮಾಡಿ ಸಾಧ್ಯವಾಗಿ 3 ವರ್ಷ ಹೋದ್ಸಲ ನಾ ಕಂಟಿನ್ಯೂ 3 ವರ್ಷ ಈ ಭಾಗದಲ್ಲಿ ಬಿಜೆಪಿ ಪ್ರಚಾರ ಮಾಡ್ಕೊಂಡು ತಿರುಗಾಡ್ದೆ. ಆದರೂ ಏನು ಕಡಿ ದಿನ ನಾನು ಟಿಕೆಟ್ ಕಟ್ ಮಾಡಿ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರು. ಆ ಪಕ್ಷಕ್ಕೆ ಆಗಿದ್ದ ಹಳೆಯ ನಾವು 34-35 ಸಾವಿರ ಓಟ್ ಬಿಟ್ಟು ಆ ಜನರಿಗೆ ಇವತ್ತಿನ ದಿವಸ ವಿನಂತಿ ಮಾಡಲು ಬಂದಿದ್ದೆ. ನಾನು ಏನು ನನ್ನ ಮ್ಯಾಗ ವಿಶ್ವಾಸ ಇದ್ದಿದ್ದ ಜನ ಇದ್ದಾರೆ. ಇಂಡಿ ಇರ್ಬೋದು, ಸಿಂದಗಿ ಇರ್ಬೋದು, ಬಿಜಾಪುರ ಡಿಸ್ಟಿಕಲ್ಲಿ ಇರ್ಬೋದು, ಮತ್ತು ನಮ್ಮ ಸಮಾಜ ಬಾಂಧವನು ಹೇಳ್ತಿದ್ದೀನಿ. ಇವತ್ತು ಒಂದು ರಮೇಶ್ ಜಿಗಜಿಣಗಿ ಏನಿದ್ದಾರೆ ನಮ್ಮ ಸಮಾಜ ವಿರೋಧಿ ಇದ್ದಾರೆ. ಇವತ್ತು ಎಲ್ಲರೂ ಎಚ್ಚರಿಕೆ ಆಗೋದು ಯಾಳೆ ಬಂದೈತಿ. ಸೊ ಎಚ್ಚರ ಆಗಬೇಕು. ಯಾಕಂದ್ರೆ ಅವ್ರು ಕೂಡ ನಾ MLA ಆಗಿ ಕೆಲಸ ಮಾಡೀನಿ. ಅವ್ರ ವಿಚಾರವನ್ನು ಭಾಳ ತಳಮಟ್ಟದಿದ್ದ ವಿಚಾರ ಇದೆ. ಅಭಿವೃದ್ಧಿ ಅಂಗವಾಗಿರಲಿ, ಇವತ್ತು ಏನೇನು ಅಭಿವೃದ್ಧಿ ಮಾಡ್ಯಾರ ಅದು ನನಗೆ ಗೊತ್ತಿಲ್ಲ. ಆದರೂ ಅಭಿವೃದ್ಧಿಯಾಗಿ ವಿರೋಧಿ ಇದ್ದಾರೆ ಅವರು. ಯಾಕಂದ್ರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದರು, ನಾನು MLA ಆಗಿದ್ದೆ 1994. ನಾವು ಅವ್ರಿಗೆ ಕೆಲಸ ಕೇಳೋಕೆ ಹೋದ್ರೆ ಅವ್ರು ಹೇಳ್ತಿದ್ರು, ಏನು ರೀ ಪಾಟೀಲ್ ಊರು ಬೆಳೆಸ್ಬಾಡ್ರಿ, ಜನ ಬೆಳೆಸ್ಬಾಡ್ರಿ, ಅವ್ರಿಗೆ ಅಲ್ಲೇ ಇಡ್ರಿ ಅಂದರೆ ನಿಮ್ಗೆ ಓಟ್ ಬೀಳ್ತಾವೆ, ಇಲ್ಲಿಗೆ ಓಟ್ ಬೀಳಾಗಿದ್ದು ನೆನ್ಪಿಟ್ರೆ ಅಂತ ಹೇಳಿದ್ರು. ಅಷ್ಟು ತೆಳಗ ಮಟ್ಟದ ರಾಜಕಾರಣಿ ಇವರಿದ್ದಾರೆ. ನನ್ನ ಮ್ಯಾಗ ವಿಶ್ವಾಸ ಇಟ್ಟಿದ್ದ ಜನ ಇದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ತಾವು ರಮೇಶ್ ಜಿಗಜಿಣಗಿ BJP ಕೆಲಸ ತಾವು ಮಾಡಬಾರ್ದು. ನಮ್ಮದು ಜನತಾದಳ ಏನು ಅಭ್ಯರ್ಥಿ ಇದ್ದಾರೆ ಸುನೀತಾ ಚೌಹಾಣ್, ಅವ್ರಿಗೆ ಮತವನ್ನು ಆರಿಸ್ಕೊಡ್ಬೇಕಂತ ತಮ್ಮೆಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಮಾಡಿ ಇವತ್ತಿನ ದಿವಸ ಬಂದಿದ್ದೀನಿ. अच्छे दिन ಹೆಸರು ತೆಗೆಯಲ್ಲ ಅವರು. ಬ್ಲ್ಯಾಕ್ ಮನಿ ಅಂತೂ ತರೋದಾಗಲಿಲ್ಲ, ಅದು ವಿಷಯನೂ ತೆಗೆಯಲ್ಲ. ಇವತ್ತು ಬರೀ ದೇಶದಲ್ಲಿ ಜಾತಿಯಲ್ಲಿ ಜಗಳ ಹಚ್ಚೋದು, ಜಾತೀಯತೆ ಮಾಡೋದು, ಇಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶನಾಗ ಬಂದೈತಿ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ಭಾಳ ಕೆಟ್ಟ ತೆಳಗ ಮಟ್ಟದಾಗ ಹೋಗೈತಿ. ಸುನೀತಾ ಚೌಹಾಣ್ ಅವ್ರ ಪರವಾಗಿ ಮಾಡಲಿಕ್ಕಿರೋ ಏನು CM ಅವರೇ CM ಅವರೇ ತಮಗೆ ಅಧಿಕೃತವಾಗಿ? ಇಲ್ಲ, ಸುನೀತಾ ಚೌಹಾಣ್ ಅವ್ರಿಗೆ ಅವ್ರ ಪರವಾಗಿ ನಾವು ಮಾಡಿದ್ವಿ. CM ಅವರು ಏನು ಹೇಳಿದವರು ನಾಳೆ ಬಂದಿದ್ದೆ. ಹೋದ ಸಲನೇ ಏನು ವಿಧಾನಸಭೆ ಇಲೆಕ್ಷನ್ ಆಗ್ತೀವಿ ಒಳಗೆ ನನಗೆ CM ಅವರು ಸ್ವಂತ ಫೋನ್ ಮಾಡಿದ್ರು, ನಮ್ಗೆ ಜನತಾದಳ ಅಧ್ಯಕ್ಷ ಮಾಡ್ತೀವಿ ನಿಮಗೆ ನೀವು ಬಾರಿ ಅಂದ್ರೆ. ಯಾಕಂದ್ರೆ ನಾವು BJP ಹಿಂದಾತೀವಿ ಒಳಗೆ, ಅದರಿಂದ ಎಲ್ಲಿ ನಾವು BJPನೇ ಮಾಡಬೇಕಂತ ವಿಚಾರ ಮಾಡಿ ಹೇಳಿ ಅದರಿಂದ ನಾವು ಕೆಳಕ್ಕೆ ಹೋಗಲಿ. ಈ ಗಾಡಿ ಎದುರು ತೆಪ್ಕೊಡಾಯ್ತು ನಮ್ಮದು, ಅದನ್ನು ತೆಪ್ಕೊಡಾಯ್ತು. ಇವ್ರು ತೆಪ್ಸೋ ಸಲಕ್ಕೆ ಪ್ಲ್ಯಾನ್ ಮಾಡಿಕೊಡ್ತೀವಿ. ಕುಮಾರಸ್ವಾಮಿ ಅವಾಗೆ ಮನೆಗೆ ಬಂದು ಹೇಳಿದ್ರು, ಮನೆಗೆ ಬಂದು ಎಲ್ಲಿ ಅಧ್ಯಕ್ಷನೇ ಮಾಡ್ತಾ ಹೇಳಿದ್ರು, ನಿಮ್ಗೆ ಎಲ್ಲ ತೆಂಗಿರುಗಳು ಇಲ್ಲಿ ಏನೋ ಎಲ್ಲ ಕೊಟ್ಟಿದ್ದೀರಿ, ನಿಮ್ಮ ಕೈಯಾಗ ಒಪ್ಪಿಸ್ತು, ನೀವು ಯಾರಿಗೆ ಕೂಡ ಕೊಡ್ರಿ ಅಂತ ಹೇಳಿದ್ರು. 6 ತಿಂಗಳು ಮೊದಲೇ ಹೇಳಿದ್ರು. ನಾವು BJPಯಿಂದ ಹತ್ತಿದ್ದೇವಲ್ಲಿ. ಈಗ ಐತ್ರಿ 20 ವರ್ಷದ ಹಿಂದೆ ಬಂದಾಗ್ರಿ ಅವಾಗ ಅವ್ರು ಸಂಗಾಟಿ ಐತವ್ರಿ. ಅವ್ರಿಗೆ ನಾವು ದಳಗೆ ಇದ್ದೇವೆ, ಅಧಿಕೃತ ಆಗಿ ಇದ್ದೇವೆ. ಅವ್ರು ಅಧಿಕೃತ ತಿಳ್ಕೊಳ್ಳಿ ನಾ ಏನು ಮಾಡ್ಬೇಕಾದ್ರೆ. ತಮ್ಮ ಪುತ್ರ ವಿರಾಜ್ ಪಾಟೀಲ್ ಅವ್ರಿಗೆ ಏನು ರಾಜಕೀಯದಾಗ? ವಿರಾಜ್ ಪಾಟೀಲ್ ರಾಜಕೀಯದಾಗ ಬರ್ತಾರೆ. ಯಾವ ಪಾರ್ಟಿ ಸರ್? लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। बेल आइकॉन दबाना ना भूलिएगा। धन्यवाद।